ಅವರೇ ಅಲ್ಲ ಅವ್ರು ಒಳಗಡೆ ಅಲ್ಲಿ ಮೇಲೆ ಬರೋಕ್ಕಾಯ್ತಿಲ್ಲ ಅವ್ನು ಎಷ್ಟು ಹೇಳಿದ್ರು ಅವ್ನು ಹೋಮ್ಗಾಡಪ್ಪ ಅವನಲ್ಲಿ ಹೋಮ್ಗಾಡ ಕಪ್ಪಿರೋನು. ಈಗ 5 ಕೋಟಿ ಹಣ ಕೊಟ್ಟಿದ್ದೀವಿ, ಟೆಂಡರ್ ಆಗಿದೆ, ಈಗ ಕೆಲಸ ಪ್ರಾರಂಭ ಮಾಡ್ತೀವಿ. ಇನ್ನೂ 5 ಕೋಟಿ ಹಣ ಬೇಕು ಅಂತೇಳಿ ನಮ್ಮ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಇನ್ನು 5 ಕೋಟಿ ಕೊಟ್ಟು ಸಂಪೂರ್ಣವಾಗಿ ಜೀರ್ಣೋದ್ಧಾರ, ರಂಗನ ದೇವಾಲಯ ಜೀರ್ಣೋದ್ಧಾರ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ವಿಳಂಬ ಯಾಕಾಗಿದೆ? 2 ವರ್ಷದಿಂದಲೇ ಮಾತು ಹೇಳಿದ್ರು. ವಿಳಂಬ ಯಾಕಾಗಿದ್ದು ಅಂತಂದರೆ ಸ್ವಲ್ಪ ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿ ವಿಳಂಬ ಆಯಿತು ಅಷ್ಟೇ. ಈಗಾಗಲೇ ಮಂಜೂರಾಗಿದೆ, ಟೆಂಡರ್ ಕರೀತಾ ಇದ್ದಾರೆ, ಟೆಂಡರ್ ಕರೆದಿದ್ದಾರೆ, ಇನ್ನೇನು ಕೆಲಸ ಪ್ರಾರಂಭ ಮಾಡ್ತೀವಿ. ಈಗ ಇದು ಸರ್ಕಾರಿ ಆಸ್ಪತ್ರೆಗೆ ಯಾವಾಗ ಗುತ್ತಿ ಪೂಜೆ ಆಗೋಯ್ತಲ್ಲ, ಗುದ್ಲಿ ಪೂಜೆ ಮಾಡಿದ್ದೀವಲ್ಲ ಆಗಲೇ, ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಈಗ ಒಂಚೂರು ವಿವಾದ ಆಯ್ತಲ್ಲ ನಿನ್ನೆ ಎಲ್ಲ. ಏನು ವಿವಾದ? ನಿನ್ನೆ ಅವರು 2 ವರ್ಷದಲ್ಲಿ ನೀವು ಯಾರೋ ಕ್ವಶನ್ ಮಾಡ್ಬಿಡ್ತೀನಿ, 2 ವರ್ಷದಲ್ಲಿ ನೀವು ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ನಾನೇ ಬಿಟ್ಕೊಡ್ತೀನಿ, ಇಲ್ಲ ಅಂತಂದ್ರೆ ಬಿಟ್ಕೊಡಲ್ಲ. ಏನು 2 ವರ್ಷದಲ್ಲಿ ಇನ್ನೆರಡು ವರ್ಷದಲ್ಲಿ ಈಗ ಒಂದು ನಿಮಿಷ ಹೇಳ್ತೀನಿ. ಯಾರಿಗೋ ಬೆದರಿಕೆ ಹಾಕೋದು, ಯಾರಿಗೋ ಗಡುವು ಕೊಡೋದು ಅವೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಾತ್ಮಕವಾಗಿ ಕಾರ್ಯಕ್ರಮಗಳು ಯಾವ ರೀತಿ ನಡಿಬೇಕೋ ಅದು ನಡ್ಕೊಂಡು ಹೋಗ್ತದೆ. 2 ವರ್ಷದಲ್ಲೇ ಬಿಟ್ಕೊಡ್ತೀವಿ ಅಂತಂದರೆ ಅವ್ರಿಗೆ ಕೊಡ್ತೀವಿ, ಕಾಂಟ್ರಾಕ್ಟ್ ಮಾಡಕ್ಕೆ ಹೇಳ್ರಿ. ಅವ್ರಿಗೆ ಯಾರೋ ಗಾರೆ ಕೆಲಸವ್ರನ್ನ ಕರ್ಕೊಂಡ್ಬಂದು ನಿಂತ್ಕೊಂಡು ಮಾಡ್ಸೋಕೆ ಹೇಳಿ ಕೊಡ್ತೀವಿ, ದುಡ್ಡೆಲ್ಲ ಕೊಡ್ತೀವಿ. ಸುಮ್ಮನೆ ಅನವಶ್ಯಕವಾಗಿ ಬಡವ್ರಿಗೆ ಆಗ್ತಾ ಇರ್ತಕ್ಕಂಥ ಕೆಲಸ ಅದು. ಹಾಸ್ಪಿಟ್ಲು ಇವ್ರಿಗೆ ಮೊನ್ನೆ ನನಗೆ ಗೊತ್ತಾಯ್ತು, ಏನೋ ಸ್ವಲ್ಪ ಇವ್ರಿಗೆ ಆರೋಗ್ಯ ಸಮಸ್ಯೆ ಆಯಿತು ಅಂತ ಅವರು ಸುಗುಣ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ರು. ಬಡವ್ರು ಯಾರು ಹೋಗಿ ಸುಗುಣ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೈತೇನ್ರಿ? ಅದನ್ನು ಅರ್ಥ ಮಾಡ್ಕೋಬೇಕು. ಬಡವ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಅದು. ನನಗೋಸ್ಕರ, ಬಾಲಕೃಷ್ಣನಿಗೋಸ್ಕರ ನಾನಾಗಲಿ ನನ್ನ ಕುಟುಂಬ ಯಾರು ಹೋಗಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಲ್ಲ. ಬಡವ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಹಾಸ್ಪಿಟ್ಲು. ದಯಮಾಡಿ ಎಲ್ಲರೂ ಸಹಕಾರ ಕೊಡಿ ಅಂತ ಮನವಿ ಮಾಡ್ತೀವಿ. ಇಲ್ಲದ್ರೆ ಮುಂದಿನ ದಿವಸಗಳಲ್ಲಿ ಜನಗಳೇ ಉತ್ತರ ಕೊಡ್ತಾರೆ, ಅದಕ್ಕೆ ಬಿಡಿ, ಅವರ ತೀರ್ಮಾನಗಳಿಗೆ ಉತ್ತರ ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಇವತ್ತು ನಡೆದಿದೆ. ಸಕಲ ಜೀವರಾಶಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ರಂಗನಾಥ ಸ್ವಾಮಿ ಹತ್ರ ಇವತ್ತು ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾ, ಸದಾ ಮಳೆ ಬೆಳೆಗಳೆಲ್ಲ ಚೆನ್ನಾಗಾಗಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಆ ರಂಗನಾಥ ಸ್ವಾಮಿ ಹತ್ರ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಮತ್ತು ಎಲ್ಲರಿಗೂ ಕೂಡ ಭವಿಷ್ಯದಲ್ಲಿ ಇವತ್ತು ಯುದ್ಧ ಪೀಡಿತ ಪ್ರಪಂಚದಲ್ಲಿ ಅರ್ಧ ದೇಶ ಯುದ್ಧ ನಡೀತಾ ಇದ್ರೂ ಕೂಡ ಇವತ್ತು ನಮ್ಮ ದೇಶ ಸುಭಿಕ್ಷವಾಗಿದೆ ಅಂದರೆ ನಾವು ನಂಬಿರುವಂಥ ಭಗವಂತನ ಆಶೀರ್ವಾದ ಇವತ್ತು ನಮ್ಮ ದೇಶದ ಮೇಲೆ ಚೆನ್ನಾಗಿದೆ. ಹಾಗೆಯೇ ಮೋದಿ ಸಾಹೇಬ್ರ ಆಶೀರ್ವಾದನೂ ಕೂಡ ಚೆನ್ನಾಗಿರೋದ್ರಿಂದ ಇವತ್ತು ನಾವೆಲ್ಲ ನೋಡಿ ಎಷ್ಟು ಆರಾಮಾಗಿ ನೆಮ್ಮದಿಯಾಗಿ ಜನ ಓಡಾಡ್ತಾ ಇದ್ದಾರೆ. ಹಾಗಾಗಿ ಅವನ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಾಗಡಿ ರಂಗನಾಥ ರಥೋತ್ಸವದ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಮ್ಮ ಮಾಗಡಿಯ ಸುಪ್ರಸಿದ್ಧ ದೇವರಾದಂತಹ ನಮ್ಮ ಮಾಗಡಿಯ ಮೂಲ ದೇವರು ರಂಗನಾಥ ಸ್ವಾಮಿ ಜಾತ್ರೆಗೆ ಆಗಮಿಸಿದ ಲಕ್ಷಾಂತರ ಭಕ್ತಾದಿಗಳಿಗೆ ಎಲ್ಲರಿಗೂ ಸ್ವಾಗತ. ನಾವು ನಮ್ಮ ಮಾಗಡಿಲಿ ಇದ್ದೀವಿ, ಮಾಗಡಿಲಿ ಹುಟ್ಟಿದ್ದೀವಿ ಅನ್ನೋದಕ್ಕೆ ತುಂಬ ಖುಷಿ ಆಯ್ತದೆ ಸರ್. ಬರೋಂಥ ಭಕ್ತಾದಿಗಳಿಗೆ ಇದು ಮೂಲ ದೇವರು, ಇದು ತಿರುಪತಿ ವೆಂಕಟರಮಣ ಸ್ವಾಮಿ ಇದೆಯಲ್ಲ, ಪಶ್ಚಿಮಾಭಿಮುಖವಾಗಿ ರಂಗನಾಥ ಸ್ವಾಮಿ ಇದೆ, ತುಂಬ ಪವರ್ಫುಲ್ಲು. ಇದ್ರ ಜಾತ್ರೆನ ತುಂಬ ಅದ್ಧೂರಿಯಾಗಿ ಏಪ್ರಿಲ್ ಮಾಯಲ್ಲಿ ಮಾಡ್ತಾ ಇದ್ದೀವಿ. ಬರುವಂಥ ಭಕ್ತಾದಿಗಳಿಗೆ ಭಗವಂತ ರಂಗನಾಥ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಮಾಗಡಿಯ ಸಮಸ್ತ ಜನತೆ ಪರವಾಗಿ ರಂಗನಾಥನಲ್ಲಿ ಬೇಡ್ಕೊಂತೀವಿ. ಸರ್ ನಾನು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ ಸರ್. ನನಗೆ ಒಂದು 32 ವರ್ಷ. ತುಂಬ ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀವಿ. ನಾವಿಲ್ಲಿ ಅರವಣಿಕೆ ಎಲ್ಲ ಮಾಡ್ತಾರೆ, ಸೊ ನಾವು ಸೇರಿ ಅವ್ರ ಜೊತೆ ಅರವಣಿಕೆ ಎಲ್ಲ ಮಾಡ್ತಾ ಇದ್ದೀವಿ ಸರ್. ರಂಗನಾಥ್ ಅಂತ ಮೈನಾಯ್ಕನಲ್ಲಿ ಕಲ್ಯಾಣ ಗ್ರಾಮ ಪಂಚಾಯತಿ ಮೆಂಬರ್. ಇತಿಹಾಸ ಪ್ರಸಿದ್ಧ ತಿರುಪತಿ 2ನೇ ಸ್ಥಾನದಾಗಿರ್ತಕ್ಕಂಥದ್ದು. ಅಭಿವೃದ್ಧಿಯಿಂದ ಸಮಾಜ ಮಳೆ ಬೆಳೆ ಶಾಂತಿ ನೆಮ್ಮದಿಯಿಂದ ಈ ಮಾಗಡಿ ತಾಲೂಕು ಅಭಿವೃದ್ಧಿ ಆಗಲಿ ಅಂತ ಬಯಸ್ತೀವಿ. ರಂಗನಾಥ ಸ್ವಾಮಿ ಸರ್ವರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ತೀವಿ. ಸುಮಾರು ನಾವು 30-40 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ. ಇದು ಪ್ರತಿ ವರ್ಷ ನಡೆಯುತ್ತೆ. ಈ ಸತಿ ಜನ ಕಡಿಮೆ ಇದ್ದಾರೆ, ಮೋಸ್ಟ್ಲಿ ಎಕ್ಸಾಮ್ಸ್ ಇನ್ನೂ ಆಗಿಲ್ಲ. ಆ ಕಾರಣ ಈಗ ಸ್ವಲ್ಪ ರಶ್ ಕಮ್ಮಿ ಇದೆ. ಆ್ಯಕ್ಚುಲಿ ಮುಂಚೆ ಎಲ್ಲ ಇಷ್ಟೊತ್ತಾಗಲೇ ತುಂಬ ರಶ್ ಆಗಬೇಕಿತ್ತು. ಅನ್ನದಾನ ಪ್ರತಿ ವರ್ಷ ನಡೆಸ್ತಿದ್ದೀವಿ, ಈ ವರ್ಷನೂ ಹಾಗೆ ನಡೆಸಿದ್ದೀವಿ. ನೋಡೋಣ. ಇಲ್ಲಿ ಏನಂತಂದರೆ ಅಲ್ಲೊಂದು ಸಾಲಿಗ್ರಾಮ ಇದೆ, ಅಲ್ಲಿ ಎಷ್ಟು ಲಕ್ಷ ಕೊಡಗಳು ನೀರು ಹಾಕಿದ್ರು ಅದು ಎಲ್ಲೋಗುತ್ತೆ ಅನ್ನೋದನ್ನ ಈಗಾಗಲೇ ಸುಮಾರು ಜನ ಅದನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಆಗಿಲ್ಲ. ಸೊ ಹಾಗಾಗಿ ಇಲ್ಲಿ ತುಂಬ ಶಕ್ತಿ ಇದೆ. ಈಗ ನಾವೇ ಆಗಲಿ ಮನಸ್ಸಲ್ಲಿ ಏನಾದ್ರು ಹರಿಸ್ಕೊಂಡು ಹೋದರೆ ಬರೋ ವರ್ಷ ಅಷ್ಟೊತ್ತಿಗೆಲ್ಲ ಆಗೇ ಬಿಟ್ಟಿರುತ್ತೆ. ಸೊ ಹಾಗಾಗಿ ಇಲ್ಲಿ ತುಂಬ ಸತ್ಯ ಇದೆ ದೇವರಲ್ಲಿ. ನಾನು ಸಣ್ಣ ಹುಡುಗಿಯಿಂದನು, ನಾನು ಆಲ್ಮೋಸ್ಟ್ ನಾನು ಹುಟ್ಟಿದಾಗಿಂದನು. ತೇಜಸ್ವಿನಿ. ಇಂದು ಇತಿಹಾಸ ಪ್ರಸಿದ್ಧ ಮಾಗಡಿ ರಂಗನಾಥ ಸ್ವಾಮಿ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಆ ಭಕ್ತಾದಿಗಳಿಗೆ ಬೇಕಾಗಿರತಕ್ಕಂಥ ಸೌಕರ್ಯವನ್ನು ಮಾಗಡಿ ತಾಲೂಕಿನ ಆಡಳಿತ ಸಮರ್ಪಕವಾಗಿ ಮಾಡಿದೆ.
ಹಾಗೂ ಈ ದಿನದ ವಿಶೇಷ ಇನ್ನೊಂದು ಏನಪ್ಪ ಅಂದರೆ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ 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 ಕುಮಾರ ಸ್ವಾಮೀಜಿಗಳ ಹುಟ್ಟುಹಬ್ಬದ ಸಂಭ್ರಮ ಜೊತೆಗೆ ಚೆನ್ನಾಗಿ ನಡೀಲಿ ಅಂತ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀವಿ. ಕರ್ನಾಟಕ ರತ್ನ ಪದ್ಮಭೂಷಣ ತ್ರಿವಿಧ ದಾಸೋಹಿಗಳು ಆದಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 119ನೆಯ ಜನ್ಮದಿನದಂದು ಭಾರತ ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿಯವರ ಆಗಮನದೊಂದಿಗೆ ಇವತ್ತು ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನು ಸಿದ್ಧಗಂಗಾ ಮಠದಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಇದೇ ಸಂದರ್ಭದಲ್ಲಿ ಮಠದ ಸಹಸ್ರಾರು ಭಕ್ತರುಗಳ ಒತ್ತಾಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅಂತ ಹೇಳಿ ನಿಮ್ಮಗಳ ಮೂಲಕ ಏನು ಭಾರತದ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ಆಗಮಿಸ್ತಾ ಇದ್ದಾರೆ, ಅವರಿಗೆ ನಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕೂಡ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಏನು ಸಿದ್ಧಗಂಗಾ ಮಹಾಸ್ವಾಮೀಜಿಗಳ ಹುಟ್ಟೂರು ವೀರಾಪುರದಲ್ಲಿ 111 ಅಡಿಗಳ ಪ್ರತಿಮೆ ಏನು ನಿರ್ಮಾಣ ಆಗ್ತಾಯಿದೆ ಅದು ಮಂದಗತಿಯಲ್ಲಿ ಸಾಗ್ತಾಯಿದೆ. ಅದರ ಕಡೆ ಸರ್ಕಾರ ಕೂಡಲೇ ಗಮನ ಹರಿಸಿ ಆ ಪ್ರತಿಮೆಯನ್ನು ಪೂರ್ಣಗೊಳಿಸಿ ಭಕ್ತರ ಪ್ರದರ್ಶನಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸರ್ಕಾರವನ್ನು ತಮ್ಮಗಳ ಮೂಲಕ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಕಾಕತಾಳೀಯ ಇವತ್ತು ನಮ್ಮ ಮಾಗಡಿಯ ರಂಗನ ತೇರು ಕೂಡ ಇವತ್ತೇ ಇರೋದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಏನು ಭಕ್ತರು ಬರ್ತಾ ಇದ್ದಾರೆ. ಮಾಗಡಿ ರಂಗನಾಥ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆಯದನ್ನು ಬಯಸಲಿ, ಈ ನಾಡಿಗೆ ಮಳೆ ಬೆಳೆ ಎಲ್ಲವನ್ನು ಸಮೃದ್ಧಿಯಾಗಿ ಕೊಟ್ಟು ನಮ್ಮ ತಾಲೂಕನ್ನು ಸುಖ ಶಾಂತಿಯಾಗಿ ಇಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಿಮ್ಮಗಳ ಮುಖಾಂತರ ನಾನು ಮಾಡಿ ಈ ತಾಲೂಕಿನ ಶ್ರೇಯಸ್ಸನ್ನು ರಂಗನಾಥ ಸ್ವಾಮಿ ಮಾಗಡಿ ರಂಗನ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ಮಾಗಡಿ ಲಕ್ಷಾಂತರ ಸಾವಿರಾರು ಜನಸಂಖ್ಯೆಗಳು ಸೇರಿದ್ದು ಪ್ರತಿಯೊಂದು ಮಠಮಾನ್ಯಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಅರವಟ್ಟಿಗೆಯನ್ನು ಏರ್ಪಡಿಸಿದ್ದು ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇರೋದ್ರಿಂದ ಎಲ್ಲರಿಗೂ ಸಂಭ್ರಮದ ವಿಷಯವಾಗಿದ್ದು ಈ ಲಕ್ಷಾಂತರ ಮಂದಿಗೆ ಸ್ವಾಮೀಜಿಗಳು ಮಠದಲ್ಲಿ ಅನ್ನದಾಸೋಹವನ್ನು ಏರ್ಪಡಿಸಿದ್ದು ಸದಾ ಅನ್ನದಾಸೋಹ ನಡೀತಾ ಇರುತ್ತಿರೋದ್ರಿಂದ ಅವರಿಗೆ ಭಾರತ ರತ್ನವನ್ನು ಕಲ್ಪಿಸಿಕೊಡಬೇಕೆಂದು ಸರ್ಕಾರದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾಗಡಿ ಪ್ರಸಿದ್ಧ ತಿರುಮಲೆ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಇಂದು ಬುಧವಾರ ಇರುವುದರಿಂದ ಪಾನಕ, ನೀರ್ಮಜ್ಜಿಗೆ, ಹೆಸರುಬೇಳೆ, ಅರವಂಡಿಗೆಗಳು ಸುಮಾರು ಅರವಂಡಿಗೆಗಳು ಇವತ್ತು ತುಂಬ ಜನರು ಊಟ ಮಾಡ್ತಾರೆ. ಲಕ್ಷಾಂತರ ಜನ ಇವತ್ತು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ರಂಗನಾಥ ಸ್ವಾಮಿಗೆ ಎಲ್ಲಿಂದ ಜನ ಬರ್ತಾರೆ ಅನ್ನೋದು ಇಲ್ಲಿವರೆಗೂ ಯಾರೂ ಕಂಡುಹಿಡಿಯೋಕ್ಕಾಗಿಲ್ಲ. ಆ ಥರ ಜನ ಸೇರೋ ಪ್ರಸಿದ್ಧವಾದ ಜಾತ್ರೆ ಇದು. ಸರ್, ತಾವು ಎಷ್ಟು ವರ್ಷದಿಂದ ಮಜ್ಜಿಗೆ ಪಾನಕ ಎಲ್ಲ ವಿತರಿಸ್ತಾ ಇದ್ದೀರಾ? ನಾವು 25 ವರ್ಷದಿಂದ ಮಾಡ್ತಾಯಿದ್ದೀವಿ. ಓಕೆ, ಏನು ಹೇಳಿಸ್ತೀರಾ ಸರ್ ಬರುವಂಥ ಭಕ್ತಾದಿಗಳಿಗೆ? ಬರುವಂಥ ಭಕ್ತಾದಿಗಳು ಶಿಸ್ತಿಂದ ಸಂಯಮದಿಂದ ಎಲ್ಲ ತಗೊಂಡು ಅನ್ನದಾಸೋಹ, ನೀರು ಮಜ್ಜಿಗೆ, ಪಾನಕ ಇವೆಲ್ಲ ಸುಸಜ್ಜಿತವಾಗಿ ನಡೆಯೋದ್ರಿಂದ ಅವರು ಸಂಯಮದಿಂದ ಇದು ಮಾಡೋದು ಒಳ್ಳೆಯದು ಅಂತ. ತಂಗಿರಿ ಸಪೋರ್ಟು